ಸಿಂಹರಾಶಿ ಈ ದಿವಸ ಅನಿರೀಕ್ಷಿತವಾದಂತಹ ಪ್ರಯಾಣ ನಿಮಗೆ ಇರತಕ್ಕಂಥದ್ದಾಗತ್ತೆ. ದೊಡ್ಡವರ ಜೊತೆಯಲ್ಲಿ ವಾದ ವಿವಾದಗಳನ್ನು ಮಾಡಿಕೊಳ್ಬೇಡಿ, ಸೋಲಾಗತ್ತೆ. ಯಾವಾಗ ಅನುಭವದ ಕೊರತೆ ಇರುತ್ತೋ ಅಥವಾ ವಯೋಮಾನ ಚಿಕ್ಕದಾಗಿರುತ್ತೋ ಆಗ ನಿಮಗೆ ಈ ರೀತಿಯೆಲ್ಲ ಹಿನ್ನಡೆಗಳು ಆಗುವಂತಹ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಹಾಗಂತ ದೊಡ್ಡವರಿಗೆ ಅನುಭವ ಇರುವಂಥವರಿಗೆ ಆಗಲ್ವಾ ಅಂತ ಕೇಳಿದರೆ ಇರುತ್ತೆ. ಗ್ರಹಗತಿ ಕೆಟ್ಟಾಗ ಅದು ಯಾರನ್ನೂ ಬಿಡೋದಿಲ್ಲ. ಆದರೆ ಅನುಭವದ ಕೊರತೆ ಚಿಕ್ಕವರಿಗೆ ಹೆಚ್ಚಿರುತ್ತೆ ಅಂತಕ್ಕಂಥದ್ದನ್ನು ಗಮನಿಸಬೇಕು. ನಿಮಗೆ ಅಜೀರ್ಣ ಸಮಸ್ಯೆ ಅಂತಕ್ಕಂಥದ್ದು ಉಂಟಾಗಬಹುದು. ಆರೋಗ್ಯದ ದೃಷ್ಟಿಯಿಂದ ಸ್ವಲ್ಪ ಜಾಗರೂಕರಾಗಿರಿ ಅಂತಕ್ಕಂಥದ್ದು. ವೃತ್ತಿಯಲ್ಲಿ ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಬದಲಾವಣೆಯನ್ನು ಕಾಣ್ತೀರಿ. ಅದು ನಿಮಗೆ ಧನಾತ್ಮಕವಾಗಿ ಫಲವನ್ನು ಕೊಡುವಂಥದ್ದಾಗಿರುತ್ತೆ. ಹಾಗಾಗಿ ನಿಮಗೊಂದಷ್ಟು ಸಂತೋಷ ಅಂತಕ್ಕಂಥದ್ದು ನಿಮ್ಮ ಜೊತೆಯಲ್ಲೇ ಇರುವಂಥದ್ದು. ನಿಮ್ಮ ನಿರ್ಧಾರಗಳನ್ನು ಮಾತ್ರ ಬಹಳ ಯೋಚನೆ ಮಾಡಿ ತೆಗೆದುಕೊಳ್ಬೇಕು. ಯಾವುದೋ ಸಂತೋಷದಲ್ಲಿ ನೀವು ತೆಗೆದುಕೊಳ್ತಕ್ಕಂತಹ ನಿರ್ಧಾರ ನಿಮಗೇ ಅದು ಮಾರಕವಾಗಬಾರದು ಅಂತಕ್ಕಂತಹ ಸೂಚನೆ. ಬಲಿಷ್ಠರ ಜೊತೆಯಲ್ಲಿ ಸೆಣಸಾಟಕ್ಕೆ ಹೋಗದೇ ಇದ್ದರೆ ಬಹಳ ಒಳ್ಳೆಯದು. ಯಾಕೆ ಅಂತಂದರೆ ಬಲಿಯಸಿ ಸ್ಪರ್ಧಾ ಅಂತಕ್ಕಂಥದ್ದು ನಮ್ಮ ಜೀವಕ್ಕೆ ನಾವೇ ಕುತ್ತನ್ನು ತಂದುಕೊಳ್ತಕ್ಕಂಥದ್ದಾಗತ್ತೆ. ಹಾಗಾಗಿ ಆಲೋಚನೆಯನ್ನು ಮಾಡಬೇಕಾದಂತಹ ವಿಷಯ. ಬೆಟ್ಟದ ಮೇಲೆ ಇರತಕ್ಕಂತಹ ನರಸಿಂಹಸ್ವಾಮಿಯನ್ನು ಪ್ರಾರ್ಥನೆ ಮಾಡಿ ಶುಭವಾಗಿ. ಕನ್ಯಾ ರಾಶಿ, ಹಳೆಯ ಸಾಲ ಏನಾದರೂ ಇದ್ದರೆ ಅದನ್ನು ತೀರಿಸಲಿಕ್ಕೆ, ಋಣಮುಕ್ತರಾಗೋದಕ್ಕೆ ಈ ದಿವಸ ವಿಶೇಷವಾದಂತಹ ಅವಕಾಶ ಒದಗಿ ಬರ್ತಕ್ಕಂಥದ್ದಾಗುತ್ತೆ. ಮೇಲಧಿಕಾರಿಗಳಿಂದ ನಿಮ್ಮ ಕಾರ್ಯವೈಖರಿಯ ಬಗ್ಗೆ ವಿಶೇಷವಾದಂತಹ ಮೆಚ್ಚುಗೆ ವ್ಯಕ್ತವಾಗ್ತಕ್ಕಂಥದ್ದಾಗತ್ತೆ. ನಿಮ್ಮ ಪರಿಶ್ರಮ ಸಾರ್ಥಕವಾಯಿತು ಅನ್ನುವಂತಹ ಭಾವನೆ ನಿಮಗೆ ಬರುವಂಥದ್ದು. ಕಿರಿಯರಿಗೆ ನಿಮ್ಮ ಬಗ್ಗೆ ಸ್ವಲ್ಪ ಹೆದರಿಕೆ ಉಂಟಾಗುತ್ತೆ. ಏನು ಯಾವ ಕ್ಷಣದಲ್ಲಿ ಏನು ಹೇಳಿಬಿಡ್ತಾರೋ, ಹೇಗೆ ಮಾತಾಡ್ತಾರೋ ಅಂತಕ್ಕಂತಹ ಭಯದಿಂದಲೇ ನಿಮ್ಮ ಜೊತೆಯಲ್ಲಿ ಇರತಕ್ಕಂಥದ್ದಾಗತ್ತೆ. ಇವತ್ತು ವಿಶೇಷವಾದಂತಹ ವ್ಯಕ್ತಿಗಳ ಸಂಪೂರ್ಣ ಸಹಕಾರ, ಸಂಪರ್ಕ, ಅವರ ಸಹಾಯ ಎಲ್ಲವೂ ಕೂಡ ನಿಮಗೆ ದೊರೆಯುವಂತಹ ಸಮಯವಾಗಿರ್ತಕ್ಕಂಥದ್ದು. ಇಡೀ ದಿನದ ಆಗುಹೋಗುಗಳನ್ನು ಗಮನಿಸಿಕೊಂಡು ಸಾಯಂಕಾಲದ ಹೊತ್ತಿಗೆ ಮೃತ್ಯುಂಜಯ ಪ್ರೀತಿಗಾಗಿ ಕುಂಬಳಕಾಯನ್ನು, ಬೂದುಗುಂಬಳಕಾಯನ್ನು ದಾನ ಮಾಡಿ ಶುಭವಾಗಿ. ತುಲಾರಾಶಿ, ಕೆಟ್ಟ ಸುದ್ದಿಗಳಿಂದ, ಕೆಟ್ಟ ವಿಚಾರಗಳಿಂದ ಮಾನಸಿಕವಾದಂತಹ ಒಂದು ಹಿಂಸೆ ನಿಮಗೆ ಆಗುವಂಥದ್ದಾಗತ್ತೆ. ನಿಮ್ಮ ವೈಯಕ್ತಿಕವಾದಂತಹ ವಿಚಾರಗಳು ಕುಟುಂಬದ ಒಳಗಡೆನೇ ಇರಲಿ, ಅದೇನಾದರೂ ಹೊರಬಂದರೆ ಅವಮಾನದ ಸಾಧ್ಯತೆ ಹೆಚ್ಚಾಗಿರುತ್ತೆ. ಅರ್ಧಕ್ಕೆ ನಿಂತು ಹೋದಂತಹ ಕೆಲಸಗಳು ಏನೇ ಇದ್ದರೂ ಕೂಡ ಈ ದಿವಸ ತಕ್ಷಣ ಪ್ರಾರಂಭವಾಗತ್ತೆ ಅನ್ನುವಂಥದ್ದು. ಮನೆಯಲ್ಲಿ ವಸ್ತುಗಳನ್ನು ಉಪಯೋಗಕ್ಕೆ ಮಾಡಿಕೊಳ್ಳದಲೇ ಹಣವನ್ನು ನಷ್ಟ ಮಾಡ್ಕೊಳ್ತೀರಿ. ಯಾವುದೋ ಒಂದು ಪದಾರ್ಥವನ್ನು ತಂದಿಟ್ಕೊಂಡಿರ್ತೀರಿ, ಅದರ ಉಪಯೋಗವೇ ಆಗೋದಿಲ್ಲ. ಕೊನೆಗೆ ಅದನ್ನು ನೋಡಿದಾಗ ಅದು ನಷ್ಟವಾಗ್ತಕ್ಕಂತಹ, ದುರಸ್ತಿಗೆ ಬಂದಿರತಕ್ಕಂತಹ ವಸ್ತುವಾಗಿರುತ್ತೆ ಅನ್ನುವಂಥದ್ದು ತಿಳಿತಾ ಹೋಗುತ್ತೆ. ನಿಮ್ಮ ಕೆಲಸಕ್ಕೋಸ್ಕರವಾಗಿ ಬೇರೆಯವರನ್ನ ಅವಲಂಬಿಸಬೇಡಿ. ಅದು ಯಾವುದೇ ಕೆಲಸ ಇರಲಿ, ನಿಮ್ಮ ಕೆಲಸವನ್ನು ನೀವೇ ಮಾಡ್ಕೊಳ್ತಕ್ಕಂತಹದ್ದು ಈ ದಿವಸ ಬಹಳ ಉತ್ತಮವಾಗಿರುವಂಥದ್ದಾಗುತ್ತೆ. ಗಜಲಕ್ಷ್ಮಿಯನ್ನು ಆರಾಧನೆ ಅಥವಾ ಪ್ರಾರ್ಥನೆ ಮಾಡಿ ಶುಭವಾಗಿ. ವೃಶ್ಚಿಕ ರಾಶಿ, ನಿಮ್ಮ ಉದ್ಯೋಗದಲ್ಲಿ, ನಿಮ್ಮ ನೌಕರಿಯಲ್ಲಿ ನಿಮಗೆ ವಿಶೇಷವಾದಂತಹ ಮಾನ್ಯತೆ ಸಿಕ್ಕುವಂತಹ ದಿವಸವಾಗುತ್ತೆ. ಮಕ್ಕಳಿಂದ ಉತ್ತಮವಾದಂತಹ ಫಲಿತಾಂಶ, ಗೌರವ ಇವೆಲ್ಲವೂ ಕೂಡ ನಿಮ್ಮ ಭಾಗಕ್ಕೆ ಬರುವಂಥದ್ದಾಗುತ್ತೆ. ತಂದೆ ಮಕ್ಕಳ ನಡುವೆ ಭಿನ್ನಾಭಿಪ್ರಾಯಗಳು ಇರುತ್ತೆ. ಏನೇ ಭಿನ್ನಾಭಿಪ್ರಾಯ ಇದ್ದರೂ ಕೂಡ ಅದು ಕೇವಲ ವ್ಯಾವಹಾರಿಕವಾಗಿ ಮಾತ್ರ ಅನ್ನುವಂಥದ್ದನ್ನು ಗಮನಿಸಬೇಕು. ಆರೋಗ್ಯದಲ್ಲಿ ವ್ಯತ್ಯಾಸಗಳಾಗಬಹುದು, ನಿರೀಕ್ಷಣೆಯನ್ನು ಮಾಡಿ. ತರಕಾರಿ ವ್ಯಾಪಾರಿಗಳಿಗೆ ಒಂದಷ್ಟು ಲಾಭವಾಗ್ತಕ್ಕಂತಹ ಸಾಧ್ಯತೆ ಹೆಚ್ಚಾಗಿದೆ. ತುಳಸಿ ಗಿಡಕ್ಕೆ 2 ತುಪ್ಪದ ದೀಪಗಳನ್ನು ಹಚ್ಚಿಡಿ ಶುಭವಾಗಿ.